ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಮತ್ತೊಂದು ಅಧಿಸೂಚನೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಕಡೆಯಿಂದ ಹೊರಡಿಸಿರ್ತಾರೆ. ದಿನಾಂಕ 19/6/2026ರಲ್ಲಿ ಈ ಒಂದು CAR ಮತ್ತು DAR ಸುಮಾರು 1421 ಹುದ್ದೆಗಳನ್ನು ನೇರ ನೇಮಕಾತಿ ಮಾಡ್ಕೊಳ್ಳೋಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಏನು ಮಾಡ್ತದೆ, ಈ ಒಂದು ನೋಟಿಫಿಕೇಷನನ್ನು ಹೊರಡಿಸಿದೆ. ಈ ಹಿಂದೆ ಸಿವಿಲ್ ಪೊಲೀಸ್ ಕೂಡ ಸುಮಾರು 4,000 ಹುದ್ದೆಗಳನ್ನು ಬಿಟ್ಟಿರ್ತಾರೆ. ಇವಾಗ ಈ ಒಂದು CAR ಮತ್ತು DAR ಅಲ್ಲಿ ಸುಮಾರು 1,500 ಹುದ್ದೆಗಳನ್ನು ಇವರು ಕಾಲ್ಫರ್ಮ್ ಮಾಡಿರ್ತಾರೆ ನೋಡಿ. ಇವತ್ತಿನ ಈ ಒಂದು ಸೆಷನಲ್ಲಿ ನಾವು ಈ CAR DARಗೆ ಸಂಬಂಧಪಟ್ಟಂಥ ಶೈಕ್ಷಣಿಕ ವಿದ್ಯಾರ್ಹತೆ ಆಗಿರ್ಬೋದು, ಇದರ ಒಂದು ಪರೀಕ್ಷೆ ವಿಧಾನ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಮತ್ತು ಹುದ್ದೆಗಳ ಸಂಖ್ಯೆ ಎಷ್ಟು, ಎಲ್ಲೆಲ್ಲಿವೆ ಹುದ್ದೆಗಳು ಅನ್ಬೋದ್ರ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ನೋಡೋಣ. ಇದು ಬಂದ್ಬಿಟ್ಟು ಈ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಲಿಪಿಕ ನೌಕರರ ಸೇವೆಗಳು ಸೇರಿದಂತೆ ನೇಮಕಾತವನ್ನು ಹೊರಡಿಸಿರ್ತಾರೆ. ಇಲ್ಲಿ ಕೇವಲ ಪುರುಷರಷ್ಟೇ ಎಲಿಜಿಬಲ್ ಆಗಿರ್ತಾರೆ ನೋಡಿ, ಮಹಿಳೆಯರಿಗೆ ಈ ಒಂದು ಹುದ್ದೆಗಳು ಇರಂಗಿಲ್ಲ. ಇದು ಮೊದಲನೇ ಪಾಯಿಂಟು ನಿಮಗೆ ಕ್ಲಿಯರ್ ಆಗಿರಬೇಕು. ಯಾರಿಗೆ? ಓನ್ಲಿ ಫಾರ್ ಮೇಲ್ಸ್, ಪುರುಷರಿಗೆ ಮಾತ್ರ ಈ ಒಂದು ಹುದ್ದೆ ಇವೆ. ಓಕೆ, ಇಲ್ಲಿ ನೋಡಿ, ಮೊದಲನೇದಾಗಿ ಈ ಸಶಸ್ತ್ರ ಪೊಲೀಸ್ ಇಲಾಖೆಯಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ವಿವರಗಳು. CAR DAR ಅಲ್ಲಿ ಇವರ ಒಂದು ಪುರುಷರ ಸಂಖ್ಯೆ, ಅಂದರೆ ಪುರುಷರಿಗೆ ಇದೆ ಅಲ್ಲ, ಸುಮಾರು 1,421 ಪೋಸ್ಟ್ಗಳು ಖಾಲಿ ಇವೆ. ಇವುಗಳನ್ನು ಭರ್ತಿಯನ್ನು ಮಾಡ್ಕೋತಾರೆ. CAR DAR ಅಲ್ಲಿ ಇವರ ಈ ಒಂದು ಹುದ್ದೆಗೆ ನಾವು ಜಾಯ್ನ್ ಆದರೆ ಇವರ ವೇತನ ಎಷ್ಟಿರ್ತದೆ ಅಂದರೆ 37,500ರಿಂದ 76,100 ರೂಪಾಯಿವರೆಗೆ ಇವರ ಒಂದು ವೇತನ ಇರ್ತದೆ ನೋಡಿ. ಕ್ಲಿಯರ್ ಆಯಿತಾ? ಈ ಒಂದು ಹುದ್ದೆಯನ್ನು ಸುಮಾರು 1,500 ಹುದ್ದೆಗಳಿವೆ. ಇದು ಕೇವಲ ಪುರುಷರಿಗೆ ಅಷ್ಟೇ ಇದೆ ನೋಡಿ. ಯಾರಿಗೆ? ಕೇವಲ ಪುರುಷರಿಗಷ್ಟೇ ಇದೆ. ಇವರ ಒಂದು ವೇತನ ಬಂದುಬಿಟ್ಟು 37,500ರಿಂದ 76,100ವರೆಗೂ ಇವರ ವೇತನ ಇದೆ ನೋಡಿ. ಓಕೆ, ನೋಡಿ, ಈ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ, ಇವರಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು ಅಂತಂದರೆ ಕ್ವಾಲಿಫಿಕೇಷನ್ ಬಂದು PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಓಕೆ, ಎಲಿಜಿಬಿಲಿಟಿ ಬಂದುಬಿಟ್ಟು PUC, PC-ಗೂ ಸಿವಿಲ್ PC-ಗೂ ಕೂಡ PUC ಇತ್ತು. ಈ ಒಂದು CAR DARಗೂ ಕೂಡ PUC ಎಲಿಜಿಬಿಲಿಟಿ ಇದೆ ನೋಡಿ. ಓಕೆ, ಇವರು CBSE ಆಗಿರ್ಬೋದು, ISC ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆ ಉತ್ತೀರ್ಣರಾಗಿರಬೇಕು, ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿ ನಡೆಸ್ತಕ್ಕಂಥ 12ನೇ ಪರೀಕ್ಷೆ ಪಾಸ್ ಆಗಿರಬೇಕು. ಈ ರೀತಿ ಒಂದು ಏನೇನು ಕ್ರೈಟೀರಿಯಾಗಳಿವೆ ಅಂತಂದು ಅವ್ರು ಕೊಟ್ಟಿದ್ದಾರೆ. ನಿಮ್ಗೇನಾದರೂ ಇದು PDF ಬೇಕಾಗಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ PDF ಅಂತಂದು ಕಮೆಂಟ್ ಮಾಡಿ, ನಾನು ಈ PDF ಅನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇವರ ಒಂದು ವಯೋಮಿತಿಗೆ ಏನಪ್ಪ ಇವ್ರದ್ದು ಏಜ್ ಏನಿರಬೇಕು ಅಂತಂದರೆ, ಇವರು ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ದಿನಾಂಕದಂದು ಇವ್ರದ್ದು ಕನಿಷ್ಠ 18 ವರ್ಷಗಳು ಇವ್ರದ್ದು ತುಂಬಿರಬೇಕಾಗಿರ್ತದೆ ನೋಡಿ. ಎಷ್ಟು? 18 ವರ್ಷ ಮೇಲ್ಪಟ್ಟವರು, ಅದರ ಜೊತೆಗೆ PUC-ಯನ್ನು ಉತ್ತೀರ್ಣರಾಗಿರಬೇಕು. ಅವರು ಈ ಹುದ್ದೆಯನ್ನು ಅಪ್ಲೈ ಮಾಡ್ಬೋದು. ಸಾಮಾನ್ಯ ಇಲ್ಲಿ ಅಂದರೆ ಒಂದಿಷ್ಟು ಕೆಟಗರಿಗೆ ನೀಡಿರ್ತಕ್ಕಂತಹ ವಯೋಮಿತಿಗಳ ಬಗ್ಗೆ ನಾವು ಚರ್ಚೆ ಮಾಡಂಬ್ರಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನಿದೆ ಅಂತಂದರೆ 33 ವರ್ಷಗಳ ಗರಿಷ್ಠ ವಯೋಮಿತಿ ಇದೆ. 18ರಿಂದ 33ವರೆಗೆ ಇರ್ತಕ್ಕಂತಹ ಈ ಸಾಮಾನ್ಯ ಜನರಲ್ ಕೆಟಗರಿ ಸ್ಟೂಡೆಂಟ್ಗಳು 33 ವರ್ಷ ಇದ್ದವ್ರನ್ನೂ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 35 ವರ್ಷ ಇದೆ ನೋಡಿ. ಓಕೆ, ಅದೇ ರೀತಿ ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳು. ಬುಡಕಟ್ಟು ಯಾರಾದರೂ ಇದ್ದರೆ ಅವರು 38 ವರ್ಷ ಏಜ್ ಇದ್ದರೂ ಕೂಡ ಈ ಒಂದು ಹುದ್ದೆಗೆ ಅವರು ಅಪ್ಲೈ ಮಾಡ್ಬೋದು. ಓಕೆ, ಸುಮಾರು ಇಲ್ಲಿ ನೋಡಿ, ಇಲ್ಲೊಂದು ಇದು ಕೊಟ್ಟಿದ್ದಾರೆ ನೋಡಿ, ಏನು ಅಭ್ಯರ್ಥಿಗಳು 43 ಸೇವನೆ ದಿನಾಂಕ 5/3/21 SSLC ಹಂತದಲ್ಲಿ ಪ್ರಥಮ ಭಾಷೆ ಕನ್ನಡದ ಅನ್ವಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಗರಿಷ್ಠ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಭ್ಯರ್ಥಿಯು ಅರ್ಹತೆ ಹೊಂದಲು ಕಡ್ಡಾಯ ಕನ್ನಡ ಪೇಪರ್ ಬಗ್ಗೆ ಇವರು ಹೇಳ್ತಾ ಇದ್ದಾರೆ ನೋಡಿ. ಓಕೆ,
ಸೊ ಗರಿಷ್ಠ 50 ಮಾರ್ಕ್ಸ್ ಇರ್ತದೆ, ಅದರೊಳಗೆ ನೀವು 50 ಅಂಕಗಳು ತೊಗೊಂಡು ಕ್ವಾಲಿಫೈ ಆಗಬೇಕು ಅಂತಂದು. ಓಕೆ, ಸೊ ಈ ಒಂದು ಅರ್ಜಿ ಸಲ್ಲಿಸಬೇಕಂತ ಯಾವ ರೀತಿ ಒಂದು ವಿಧಾನ ಇದೆ ಅಂತಂದರೆ ಇಲ್ಲಿದೆ ನೋಡಿ, ಈ ಲಿಂಕ್ನ ಮೂಲಕ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿತ್ತು. ಓಕೆ, ಸೊ ಈ ಲಿಂಕು ನಿಮಗೆ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಲಿಂಕ್ ಅಂತಂದು ಟೈಪ್ ಮಾಡಿ, ನಾನು ನಿಮಗೆ ಇದ್ರ ಲಿಂಕು ಕೂಡ ಕಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕಂತ. ಸೊ ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ. ಸೊ ಆನ್ಲೈನ್ ಮುಖಾಂತರ ಈ ಅರ್ಜಿ ಹಾಕ್ಲಿಕ್ಕೆ ಯಾವಾಗ ಪ್ರಾರಂಭ ದಿನಾಂಕ ಇದೆ ಅಂತಂದರೆ 22/6/2026. ಓಕೆ, ಪ್ರಾರಂಭ ದಿನಾಂಕ ಅರ್ಜಿ ಸಲ್ಲಿಸಬೇಕಂತಂದರೆ 22/6/2026 ಪ್ರಾರಂಭ ದಿನಾಂಕ. ಮತ್ತು ಕೊನೆಯ ದಿನಾಂಕ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ನಮಗೆ ಕೊನೆಯ ದಿನಾಂಕ ಏನು ಕೊಟ್ಟಿದ್ದಾರೆ ಅಂದರೆ 22/7/2026. ಸುಮಾರು 1 ತಿಂಗಳ ಕಾಲಾವಧಿಯನ್ನು ಇವರು ನಮಗೆ ನೀಡಿರ್ತಾರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಸೊ ಶುಲ್ಕ ಪಾವತಿ ಮಾಡ್ಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತಂದರೆ 24/7/2026. ಅಂದರೆ ಈ ಅರ್ಜಿ ಸಲ್ಲಿಸ್ಲಕ್ಕಂತಹ ಕೊನೆಯ ದಿನಾಂಕದಿಂದ ಎರಡು ದಿನ ಆದಮೇಲೆ ಈ ಒಂದು ಶುಲ್ಕ ಪಾವತಿಯ ಕೊನೆಯ ದಿನಾಂಕ ಅದು ಆಗಿರ್ತದೆ ನೋಡಿ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಇವರ ಕಾಯಂ ಪೂರ್ಣಾವಧಿ ನೇಮಕಾತಿ. ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷ 6 ತಿಂಗಳು ಕಾಯಂ ಪೂರ್ವಾವಧಿಯಲ್ಲಿರುತ್ತಾರೆ. ಕಾಯಂ ಪೂರ್ವಾವಧಿಯಲ್ಲಿ 2 ವರ್ಷ 6 ತಿಂಗಳು ಕಾಯಂ ಪೂರ್ವ ಅವಧಿಯಲ್ಲಿ ಇವರು ಇರ್ತಾರೆ ನೋಡಿ. ಸೊ ನೆಕ್ಸ್ಟ್ ಇವ್ರ ವೇತನ ಈಗಾಗಲೇ ಹೇಳಿದೆ 37,000ದಿಂದ 76,100ವರೆಗೆ. ಪಿಂಚಣಿ ಸೌಲಭ್ಯ ಇದು ಏನು ಸರ್ಕಾರದ PET 2005 ಪ್ರಕಾರ 31/3/2006 ಅಂತೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೌಲಭ್ಯ ಅನ್ವಯ ಆಗ್ತದೆ. ರಾಷ್ಟ್ರೀಯ ಪಿಂಚಣಿ ಸೌಲಭ್ಯ ಇವರಿಗೆ ಅನ್ವಯ ಆಗ್ತದೆ ನೋಡ್ರಿ. ಓಕೆ, ಸೊ ನೆಕ್ಸ್ಟು ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಬೇಕಾಗಿರ್ತದೆ. ಯಾವ ಆನ್ಲೈನ್ ಮೂಲಕನೇ ನೀವೇನು ಮಾಡಬೇಕು, ಇದ್ರದ್ದು ಅರ್ಜಿ ಶುಲ್ಕವನ್ನು ನೀವು ಫಿಲ್ ಮಾಡಬೇಕು. ಅರ್ಜಿ ಶುಲ್ಕ ಎಷ್ಟಿದೆ ನೋಡಿ, ಸಾಮಾನ್ಯ ಅಭ್ಯರ್ಥಿ ಅರ್ಹತೆಗಳಿಗೆ ಸಾಮಾನ್ಯ ಜನರಲ್ ಕ್ಯಾಟಗರಿ ಅವರಿಗೆ ಮತ್ತು ಪ್ರವರ್ಗ 2A 2B 3A 3B ಅವರಿಗೆ 750 ರೂಪಾಯಿ ಇದೆ. ಮತ್ತು ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಹಾಗೂ ಮಾಜಿ ಸೈನಿಕರಿಗೆ 500 ರೂಪಾಯಿ ಇದೆ. ಸೊ ಒಂದು ವೇಳೆ ನೀವು ಅರ್ಜಿ ಸಲ್ಲಿಸೋಂಥ ಸಂದರ್ಭದಲ್ಲಿ ಶುಲ್ಕ ಏನಾದರೂ ಪಾವತಿ ಮಾಡಿದ್ರೆ ಆ ಪಾವತಿಸಿದಂಥ ಹಣ ನಿಮಗೆ ರಿಟರ್ನ್ ಕೊಡೋಂಗಿಲ್ಲ. ಓಕೆ, ಇದು ನೆನ್ಪಿಟ್ಕೋಬೇಕು. ಸೊ ಪರೀಕ್ಷಾ ವಿಧಾನ, ಈ ಮೇಲ್ಕಂಡ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆಯನ್ನು ತಗೋತಾರ. ಆಫ್ಲೈನ್ ಇರ್ತದೆ, ಇದು OMR ಟೈಪ್ ಪೇಪರ್ ಇರ್ತದೆ ನೋಡಿ. ಲಿಖಿತ ಪರೀಕ್ಷೆ. ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತದೆ ಅಂತಂದರೆ, ಪ್ರಶ್ನೆ ಪತ್ರಿಕೆ ಪಠ್ಯಕ್ರಮ ಲಿಖಿತ ಪರೀಕ್ಷೆ 100 ಅಂಕದ ಕ್ವಶನ್ ಪೇಪರ್ ಇರ್ತದೆ. 100 ಮಾರ್ಕ್ಸು 1.5 ಅವರ್ ಟೈಮ್ ಇರ್ತದೆ ನೋಡಿ. ಎಷ್ಟು 100 ಅಂಕದ್ದು 100 ಮಾರ್ಕ್ಸು 1.5 ಅವರ್ ಟೈಮ್. ಸೊ ಸಬ್ಜೆಕ್ಟ್ಗಳು ಏನೇನು ನೀವು ಓದಬೇಕು ಈ ಒಂದು ಎಕ್ಸಾಮ್ಗೆ ಅಂತಂದರೆ, ಸಾಮಾನ್ಯ ಜ್ಞಾನ ಮತ್ತು ವಿಜ್ಞಾನ, GK ಪ್ಲಸ್ ಸೈನ್ಸು, ಭೂಗೋಳದಲ್ಲಿ ಏನೇನು ಬರ್ತದೆ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ ಮತ್ತು ಪ್ರಾಕೃತಿಕ ಭೂಗೋಳಶಾಸ್ತ್ರ. ಮತ್ತು ಇತಿಹಾಸದಲ್ಲಿ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ, ಆಧುನಿಕ ಭಾರತ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿ 4 ಸಬ್ಜೆಕ್ಟ್ ನೀವು ಕವರ್ ಮಾಡಬೇಕು. ಮತ್ತು ಭಾರತ ಸಂವಿಧಾನ ಓದಬೇಕು, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಮತ್ತು ಮಾನಸಿಕ ಸಾಮರ್ಥ್ಯ ಇದೊಂದು ಸಬ್ಜೆಕ್ಟು, ನೈತಿಕತೆ, ಇವಿಷ್ಟು ಸಬ್ಜೆಕ್ಟ್ಗಳು ಇವೆ ನೋಡಿ. ಮತ್ತು ಕರೆಂಟ್ ಅಫೇರ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಇರ್ತದೆ ನೋಡಿ. ಮತ್ತು ಇಲ್ಲಿ ಕರೆಂಟ್ ಅಫೇರ್ ಕೊಟ್ಟಿಲ್ಲ ಸರ್ ನಾನು ಓದಲ್ಲ ಅಂತಂದು ಆ ಒಂದು ಮನೋಭಾವನೆ ಯಾರಿಗೂ ಇರಬಾರ್ದು. ಸೊ ಕರೆಂಟ್ ಅಫೇರ್ದು ಕೂಡ ಕ್ವಶನ್ನು ಇವರು ಕೇಳ್ತಾರೆ. ತಿಳಿತಾ? ಏನೇನು ಸಬ್ಜೆಕ್ಟ್ ಯಾವುವು, GK ಅದ, ಸೈನ್ಸ್ ಇದೆ, ಭೂಗೋಳಶಾಸ್ತ್ರ, ಇತಿಹಾಸ, ಭಾರತ ಸಂವಿಧಾನ, ಮಾನಸಿಕ ಸಾಮರ್ಥ್ಯ, ನೈತಿಕತೆ, ಸುಮಾರು 8 ಸಬ್ಜೆಕ್ಟ್ಗಳು ನೀವು ಏನು ಮಾಡಬೇಕು, ಈ ಒಂದು ಎಕ್ಸಾಮ್ ಕ್ವಾಲಿಫೈ ಮಾಡಬೇಕಂತಂದರೆ 8 ಸಬ್ಜೆಕ್ಟ್ಗಳನ್ನು ನೀವು ಓದಬೇಕಾಗಿರ್ತದೆ ನೋಡಿ. ಸೊ ಲಿಖಿತ ಪರೀಕ್ಷೆ ಯಾವಾಗ ನಡೆಸ್ತಾರಂತ ಅದು ಟೈಮು ಕೂಡ ಕೊಟ್ಬಿಟ್ಟಿದ್ದಾರೆ ನೋಡಿ. UPSC ಪ್ಯಾಟರ್ನ್ ಯಾವ ರೀತಿ ಇದೆಲ್ಲ, UPSC ಅವರು 1 ಇಯರ್ ಮೊದಲೇ ಕೊಡ್ತಾರೆ. ಬಟ್ ಇವರು ಎಕ್ಸಾಮ್ ಟೈಮ್ ಇವಾಗಲೇ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ 6/9/2026 ಬೆಳಗ್ಗೆ 10:30ಯಿಂದ 12 ಗಂಟೆವರೆಗೂ ಎಕ್ಸಾಮ್ ಟೈಮಿಂಗು ಕೊಟ್ಟಿದ್ದಾರೆ, ದಿನಾಂಕನೂ ಕೊಟ್ಟಿರ್ತಾರೆ ನೋಡಿ. ಓಕೆ, ತಿಳಿತಾ? ಸೊ ಸುಮಾರು 77 ದಿನಗಳು ನಮ್ಮಲ್ಲಿ ಕಾಲಾವಕಾಶ ಇರ್ತದೆ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಲಿಕ್ಕೆ. ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. 0ಇಂದನೂ ನೀವು ಈ ಒಂದು ಎಕ್ಸಾಮ್ಗೆ 0 ಗೊತ್ತಿದೆ ಅಂತಂದ್ರೆ 77 ದಿನದಲ್ಲಿ ನೀವು ಕ್ಲಿಯರ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟು ಕಡ್ಡಾಯ ಕನ್ನಡ ವಿನಾಯಿತಿ ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸೊ ನಂತರ ದಿನಾಂಕ ತಿಳಿಸ್ತಾರೆ ನೋಡಿ. ಅದು ನೋಡೋಣ ಏನೇನಿದೆ ಇವ್ರದ್ದು ಅಂತಂದು. ಅಂದರೆ 10th ಪ್ರಥಮ ಅಥವಾ ದ್ವಿತೀಯ ಲ್ಯಾಂಗ್ವೇಜ್ ಕನ್ನಡ ಇದ್ದವರಿಗೆ
PCಯಲ್ಲಿ ಸಿವಿಲ್ PCಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆ 10th ಇದ್ದರೆ ಅವ್ರಿಗೆ ಬರೆಯಂಗಿಲ್ಲ. ಮತ್ತು ಇವ್ರದ್ದೇನಿದೆ ನೋಡೋಣ ಅಂತ ನೆಕ್ಸ್ಟು. ಸೊ ಋಣಾತ್ಮಕ ಮೌಲ್ಯಮಾಪನ ಇರ್ತದೆ ನೋಡಿ, ನೆಗೆಟಿವ್ ಎಷ್ಟು ಅಂತಂದರೆ 0.25 ಅಂಕ ಇರ್ತದೆ. 4 ಪರ್ಯಾಯ ಉತ್ತರಗಳಿರ್ತವೆ, ಅದರಲ್ಲಿ ಒಂದು ಸರಿ ಉತ್ತರಕ್ಕೆ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ ಏನಾಗಿರ್ತದೆ 4ನೇ ಒಂದು ಅಂಶ ಅಂದರೆ 0.25 ಅಂಕಗಳನ್ನು ಕಳೀತಾರೆ ನೋಡಿ. ಒಂದು ತಪ್ಪು ಮಾಡಿದ್ರೆ 0.25 ಅಂಕ ಹೋಗಿಬಿಡ್ತದೆ. ಸೊ ಇದಾದ ನಂತರ ನಿಮಗೇನು ಮಾಡ್ತಾರೆ, ದೇಹದಾಢ್ಯ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಕರೀತಾರೆ. ಸೊ ಇಲ್ಲಿ ಏನಾಗ್ತದೆ, ಇಲ್ಲೆಲ್ಲ ಏನೇನು ಎಲಿಜಿಬಲ್ ಆಗ್ತಿರಲ್ಲ ನೀವು, ಇಲ್ಲಿ ಎಲಿಜಿಬಲ್ ಆಗಿರ್ತಕ್ಕಂತಹ ನೀವು ಫಿಸಿಕಲ್ ಟೆಸ್ಟಿಗೆ ಕರೀತಾರೆ. ಸೊ ಇಲ್ಲಿ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟಲ್ಲಿ 1:5 ಅನುಪಾತದಲ್ಲಿ ಆಯ್ಕೆ ಆಗಿರೋ ಅಭ್ಯರ್ಥಿಗಳಿಗೆ ಕರೀತಾರೆ. 1:5 ರೇಷಿಯೋಲ್ಲಿ ಕರೀತಾರೆ. ಅಂದರೆ ಒಂದು ಹುದ್ದೆಗೆ 5 ಮಂದಿಗೆ ಇಲ್ಲಿ ಕರೀತಾರೆ. ಸೊ ನೆಕ್ಸ್ಟು ಲಿಖಿತ ಪರೀಕ್ಷೆ 1:5 ಕರೆದು ಎಂಡ್ಯೂರೆನ್ಸ್ ಟೆಸ್ಟ್ ಮಾಡ್ತಾರೆ. ಇಲ್ಲಿ ಏನೇನಿದೆ ಇವ್ರದ್ದು ಏನೇನು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ಅಂತಂದರೆ, ಪುರುಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೋಡಿ, ಅವ್ರದ್ದು ಕನಿಷ್ಠ ಎತ್ತರ 86 ಸೆಂಟಿಮೀಟ್ರ್ ಇರಬೇಕು. ಇದು ಕನಿಷ್ಠ ಎತ್ತರ 168 ಸೆಂಟಿಮೀಟ್ರ್ ಇರಬೇಕು ಅವ್ರದ್ದು ಎತ್ತರ. ಮತ್ತು 86 ಸೆಂಟಿಮೀಟ್ರ್ ಅವರು ಅವ್ರದ್ದು ಚೆಸ್ಟ್ ಏನಿರಬೇಕು 86 ಸೆಂಟಿಮೀಟ್ರ್ ಇರಬೇಕು. ಮತ್ತು ವಿಸ್ತರಣೆ ಮಾಡಿದಾಗ ಏನಾಗಿರಬೇಕು 5 ಸೆಂಟಿಮೀಟ್ರ್ ಇನ್ಕ್ರೀಸ್ ಆಗಬೇಕು ನೋಡಿ, ಇಂಪಾರ್ಟೆಂಟ್ ಪಾಯಿಂಟ. ಸೇಮ್ PCಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇದೆ ಇಲ್ಲಿ. ಸೊ ಮತ್ತು ಅರಣ್ಯ ಪ್ರದೇಶ ವಾಸಿತ ಬುಡಕಟ್ಟು ಅಭ್ಯರ್ಥಿಗಳಿಗೇನಿದೆ ಅವರು 155 ಸೆಂಟಿಮೀಟ್ರ್ ಇರಬೇಕು. 5 ಸೆಂಟಿಮೀಟ್ರ್ ಕೂಡ ಅವ್ರದ್ದು 75 ಸೆಂಟಿಮೀಟ್ರ್ಗಳಿಗಿಂತ ಕಡಿಮೆ ಇಲ್ಲದಂತೆ ಹಿಗ್ಗಿಸ್ಬೇಕು. ಅಂದರೆ ಅವ್ರದ್ದು 75 ಸೆಂಟಿಮೀಟ್ರ್ ಎದೆ ಸುತ್ತಳತೆ ಇರಬೇಕು. 5 ಸೆಂಟಿಮೀಟ್ರ್ ಕೂಡ ಅವರು ವಿಸ್ತರಿಸ್ಬೇಕು ನೋಡ್ರಿ. ಓಕೆ. ಸೊ ನೆಕ್ಸ್ಟು ದೈಹಿಕ ಸಹಿಷ್ಣುತೆ ಆಯಿತು. ಮತ್ತು ಅದರಲ್ಲಿ ಏನು ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟ್ರ್ ಓಟ ಇರ್ತದೆ 6.5 ನಿಮಿಷದಲ್ಲಿ. PCಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ. ಸೊ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಇವೆರಡರಲ್ಲಿ ಯಾವುದಾದ್ರೂ ಒಂದು ನೀವು ಕ್ವಾಲಿಫೈ ಮಾಡಬೇಕು. ಉದ್ದ ಜಿಗಿತ 3.80 ಮೀಟ್ರ್ ಇರ್ತದೆ, ಎತ್ತರ ಜಿಗಿತ ಬಂದುಬಿಟ್ಟು 1.20 ಅಂದರೆ 3 ಅವಕಾಶ ಇರ್ತದೆ ಎರಡಕ್ಕೂ. ಇವೆರಡರಲ್ಲಿ ಒಂದು ನೀವು ಏನು ಮಾಡಬೇಕು, ಒಂದನ್ನು ಮಾತ್ರ ನೀವು ಕ್ವಾಲಿಫೈ ಆಗಬೇಕು. ಒಂದು ವೇಳೆ ಎರಡನ್ನು ನೀವು ಕ್ವಾಲಿಫೈ ಆಗಿಲ್ಲ ಅಂತಂದರೆ ಇಲ್ಲಿಂದ ನೀವು ಡೈರೆಕ್ಟ್ ಹೊರಗಾಗಿಬಿಡ್ತೀರ, ತಿಳಿತಾ. ಸೊ ಇದಾದಮೇಲೆ ನೆಕ್ಸ್ಟು ಗುಂಡು ಎಸೆತ ಬರ್ತದೆ, 7.26 kg ಇರ್ತದೆ. ಅದು 5.60 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಆ ಕಡೆ ಒಗಿಬೇಕಾಗಿರ್ತದೆ ನೋಡಿ, ತಿಳಿತಾ. ಸೊ ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅವ್ರಿಗೆ ಏನಿದೆ ಅಂದರೆ 400 ಮೀಟ್ರ್ ಓಟ ಇರ್ತದೆ, 2 ನಿಮಿಷ ಇರ್ತದೆ ಅವ್ರದ್ದು. ಆರಾಮ್ ಕ್ಲಿಯರ್ ಮಾಡ್ತಾರೆ ಅವ್ರೇನು, 1 ರೌಂಡ್ ಹೊಡೆದ್ರೆ ಮುಗೀತು. ಮತ್ತು ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತ ಅವರಿಗೆ 2.50 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ, ಮತ್ತು ಎತ್ತರ ಜಿಗಿತ 0.90 ಮೀಟ್ರ್ ಇರ್ತದೆ ನೋಡಿ. ಸೊ ಅವ್ರಿಗೆ ಗುಂಡು ಎಸೆತ 4 kg ಇರ್ತದೆ, 3.75 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಅವ್ರು ಏನು ಮಾಡಬೇಕು, ವಾಸ್ ಹಾಕಬೇಕು. ದಿಸ್ ಈಸ್ ಆಲ್ ಅಬೌಟ್ ದ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಆಫ್ CR/DR PC. ಓಕೆ, ಇದಿಷ್ಟು ಬಂದುಬಿಟ್ಟು ಏನಾಯಿತು. ಅದಾದಮೇಲೆ ಏನು ಮಾಡ್ತಾರೆ, ವೈದಿಕ ಪರೀಕ್ಷೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಿಮ್ಮ ದೃಷ್ಟಿ ನೋಡ್ತಾರೆ, ದೂರದೃಷ್ಟಿ ಇಷ್ಟು 6/9 ಇರಬೇಕು ಅಥವಾ 6/9 ಉತ್ತಮ. ಸೊ ಈ ರೀತಿ ಮತ್ತು ಶ್ರವಣ ಶಕ್ತಿ ಆಗಿರ್ಬೋದು, ಎದೆ ಎಕ್ಸ್ರೇ ಆಗಿರ್ತದೆ, ನಾಕ್ನಿ, ಫ್ಲ್ಯಾಟ್ ಫೂಟ, ಬೌ ಲೆಗ್ಸ್, ಕ್ಯೂಬಿಟಸ್ ವಲ್ಗಸ್, ಕ್ಯೂಬಿಟಸ್ ವೆರಸ್, ಈ ರೀತಿ ಏನು ಮಾಡ್ತಾರೆ ನಿಮಗೆಲ್ಲ ಇವೆಲ್ಲ ಪರೀಕ್ಷೆಯನ್ನು ಮೆಡಿಕಲ್ ಟೆಸ್ಟಲ್ಲಿ ಇವೆಲ್ಲ ನೋಡ್ತಾರೆ. ಇಲ್ಲೂ ಕೂಡ ನೀವು ಕ್ವಾಲಿಫೈ ಆದ್ರಿ ಅಂತಂತಂದರೆ ಡೈರೆಕ್ಟ್ ನಿಮ್ಗೇನು ಮಾಡ್ತಾರೆ, ಆ ಒಂದು ಹುದ್ದೆ ನಿಮ್ಮದು ಆಗ್ತದೆ. ದಿಸ್ ಈಸ್ ಆಲ್ ಅಬೌಟ್ ದ CR/DR ನ್ಯೂ ನೋಟಿಫಿಕೇಷನ್. ಯಾರೆಲ್ಲ ಇನ್ನೂ ಸ್ಟಾರ್ಟ್ ಮಾಡಿದ್ರು ಅವರೆಲ್ಲ ಈಗ ಪ್ರಿಪೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ಒಂದು ಎಕ್ಸಾಮು 77 ಡೇಸ್ ಇದೆ. ಓಕೆ, ಏನಾದರೂ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ನ ಕೇಳ್ಕೊಳ್ಳಿ, ಅಥವಾ ನನ್ನ ವಾಟ್ಸಪ್ ಅಥವಾ ಇನ್ಸ್ಟಾದಲ್ಲಿ ನೀವು ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಎಲ್ಲ ಬಗ್ಗೆ ವಿಸ್ತೀರ್ಣವಾಗಿ ಹೇಳ್ತೀನಿ. ಸೊ ಥ್ಯಾಂಕ್ ಯು.